Good morning, welcome back to my channel. Here she is, my daughter. ಸ್ನೇಹಿತರೆ, ಇವತ್ತು ನಾವಿಬ್ಬರೇ ಮನೇಲಿ. ರಾಜೇಶ್ ಅವರು ತುಂಬ ದಿನ ಆದಮೇಲೆ ಬ್ರೇಕ್ಫಾಸ್ಟ್ ರೈಡ್ಗೆ ಹೋಗಿದ್ದಾರೆ. ಬ್ರೇಕ್ಫಾಸ್ಟ್ ರೈಡ್ ಅಂದರೆ ನಿಮ್ಗೆ ಏನು ನೆನಪಾಗುತ್ತೆ ಕಮೆಂಟ್ ಮಾಡಿ ಹೇಳಿ. ಯಾಕಂದರೆ ರಾಜೇಶ್ ವ್ಲಾಗ್ಸ್ ಮಾಡಬೇಕಾದ್ರೆ ಲಾಂಗ್ ಬ್ಯಾಕ್ ಆವಾಗ ಅವರು ಬೈಕ್ ತೊಗೊಂಡು ಒಂದು ಹೊಸ ಪ್ಲೇಸ್ಗೆ ಹೋಗೋರು, ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋರು. ಹಾಗೆ ಹೋಗ್ತಾ ಹೋಗ್ತಾ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸುತ್ತಾಡಿಕೊಂಡು ವಾಪಸ್ ಬರ್ತಾಯಿದ್ರು. ಇಟ್ಸ್ ಲಾಂಗ್ ಬ್ಯಾಕ್ ಅಲ್ವಾ. ಇಷ್ಟು ವರ್ಷ ಆದಮೇಲೆ ಇವತ್ತು ಮತ್ತೆ ಹೋಗಿದ್ದಾರೆ. ನೆನ್ನೆ ಹೇಳಿದ್ರು ಬ್ರೇಕ್ಫಾಸ್ಟ್ ರೈಡ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಇದೇನಿದು ಇನ್ನೂ ವ್ಲಾಗ್ ಶುರು ಮಾಡ್ತಾ ಇದ್ದಾರಾ ರಾಜೇಶ್ ಅಂತ ಒಂದು ಸೆಕೆಂಡ್ಗೆ ಅನ್ನಿಸ್ತು. ಆಮೇಲೆ ಅಂದರು ಇಲ್ಲ, ನನ್ನ ಫ್ರೆಂಡ್ ಆಸ್ಟ್ರೇಲಿಯಾದಿಂದ ಬಂದಿದ್ದಾನೆ. ಆಸ್ಟ್ರೇಲಿಯಾ ನಾನು ಹೇಳಿದ್ದು ಜರ್ಮನಿ ಹೇಳಿದ್ದ ಅಷ್ಟೇ. ಸೊ ಅವನನ್ನ ಮೀಟ್ ಆಗಬೇಕು, ಅವನು ಅಲ್ಲಿ ಸಿಗ್ತಾನಂತೆ. ಎಲ್ಲಿ ಆರ್ ಆರ್ ನಗರಲ್ಲಿ ಸಿಗ್ತಾನಂತೆ. ಸೊ ಅಲ್ಲಿಗೆ ಹೋಗಬೇಕು ಅಂತ. ಹಾಲು ಕೊಡ್ತಾ ಇದ್ದೀನಿ, ಅದ್ರ ಜೊತೆ ಕೊಡ್ತೀನಿ. ಇಷ್ಟೊತ್ತು ಮಲಗಿದ್ದೆ 9:30 ಸ್ನೇಹಿತರೆ. ಎಷ್ಟು ಗಂಟೆಗೆ ಎದ್ದಿರೋದು? 7 ಗಂಟೆಗೆ 7:15 7:15ಗೆ ರಾಜೇಶ್ ಅಲಾರ್ಮ್ ಇಟ್ಕೊಂಡಿದ್ರು. ಅವಾಗ ಎಚ್ಚರ ಆಗಿರೋದಂತೆ. ಇಷ್ಟೊತ್ತು ಬೆಡ್ಡಲ್ಲಿದ್ದಾಳೆ ನೋಡಿ, ಟಿ ವಿ ಹಾಕೊಂಡು ಮಜಾ ಮಾಡ್ತಾ ಇದ್ದಾಳೆ. ನಾವು ಎದ್ದ ತಕ್ಷಣ ಕೆಲಸ ಮಾಡಬೇಕು ಅಲ್ಲ. ದಿಸ್ ಈಸ್ ಅ ಗೋಲ್ಡನ್ ಪೀರಿಯಡ್ ಫಾರ್ ಯು ಸಾನು. ನೋ ವರ್ಕಿಂಗ್ ಟೆನ್ಷನ್, ನೋ ಅರ್ನಿಂಗ್ ಟೆನ್ಷನ್. ಮನೇಲಿ ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಅಂತ ಟೆನ್ಷನ್ ಇರೋದಿಲ್ಲ. ಬರೀ ಒಂದಂದರೆ ಓದಬೇಕು, ಅದೇ ಅವ್ರಿಗೆ ದೊಡ್ಡ ಟೆನ್ಷನ್. ಓಕೆ, ಇವಾಗ ತಾನೇ ಟೆಸ್ಟ್ಗಳೆಲ್ಲ ಮುಗ್ದಿದೆ. ಸೊ ಓದೋದು ಏನೂ ಇಲ್ಲ. ಬೆಳಿಗ್ಗೆ ಎದ್ದ ತಕ್ಷಣನೇ ಅವ್ರ ಅಪ್ಪನ ಕೇಳ್ಕೊಂಡು ಟಿ ವಿ ಹಾಕೊಂಡ್ಬಿಟ್ಟಿದ್ದಾಳೆ. ಈಗ ನಾನು ಏನೂ ಹೇಳೋಂಗಿಲ್ಲ, ಟೆಸ್ಟ್ ಮುಗ್ದಿದೆ ಓದು ಅಂತಾನು ಹೇಳೋಂಗಿಲ್ಲ. ನಾನಂದೆ ನೋಡು ಸಲ ರೀಚ್ ಆದ, ನಾನಂದೆ ಮನೆಗೆ ಕರೆಸ್ಬಿಡಿ ಹೋಗ್ಲಿ ಅಂತ. ನಾಳೆ ಏನು ತಿಂಡಿ ಹಾಗಿದ್ರೆ ರಾಜೇಶ್ ಇಲ್ಲ ಅಂದರೆ ನಮ್ಮ ಮನೇಲಿ ನಾವು ಏನು ಮಾಡ್ತೀವಿ ಹೇಳಿ, ನಿಮಗೆ ಗೊತ್ತಿರುತ್ತೆ. ಲಾಸ್ಟ್ ಟೈಮ್ ನಾನು ಮಾಡಿ ತೋರಿಸಿದ್ದೆ. ಸೊ ಅದೇ ಇವತ್ತು ತಿಂಡಿಗೆ. ಸಾನು ಈಸ್ ವೆರಿ ಹ್ಯಾಪಿ. ಡ್ಯಾಡಾಗ ಹೋಗ್ಬೇಕಾದ್ರೆ ಬೇಗ ಬನ್ನಿ ಅಂದಿಲ್ಲ, ಡ್ಯಾಡ ಲೇಟಾಗಿ ಬನ್ನಿ, ಮಧ್ಯಾಹ್ನ ನಾವು ನಿಮಗೆ ಇಷ್ಟ ಇಲ್ಲದೆ ಇರೋ ತಿಂಡಿನ ಮಾಡಬೇಕು, ಇವು ಪರವಾಗಿಲ್ಲ ಲೇಟಾಗಿ ಬನ್ನಿ ಅಂತ ಹೇಳಿ ಕಳಿಸಿದ್ದಾಳೆ. ನಮ್ಮ ದಿನ ಇವತ್ತು ಹೇಗೆ ಹೋಗುತ್ತೆ ನೋಡೋಣ. ವಿತೌಟ್ ರಾಜೇಶ್, ಓನ್ಲಿ ಫಾರ್ ಬ್ರೇಕ್ಫಾಸ್ಟ್. ಬರ್ತಾರೆ ಆಮೇಲೆ. ಅಂದರೆ ಲೇಟಾಗಿ ಅಲ್ಲಿ ಮೀಟ್ ಆದರೆ ಲೇಟ್ ಆಗುತ್ತೆ ಬರೋದು, ಆದರೆ ಊಟಕ್ಕಂತೂ ಬರ್ತಾರೆ. ಮೇಡ್ ಮಯನೀಸ್ಗೆ ಗೋಡಂಬಿ ಬಿಸಿ ನೀರಲ್ಲಿ ನೆನೆಸ್ಬೇಕು. ಆದರೆ ನಾವು ಬೆಳಗ್ಗೆಯಿಂದ ಮರ್ತೋಯ್ತು, ಅದಕ್ಕೆ ಇದನ್ನು ಕುದಿಸ್ತಾ ಇದ್ದೀವಿ. ಬಾಯ್ಲ್ ಇಟ್ ಫಾರ್ ಸಮ್ ಟೈಮ್. ಆ್ಯಂಡ್ ಇದು ನನಗೆ ಮತ್ತು ಸಾನಿಗೆ ಈಗ ಏಟ್ ಫಾರ್ ಗುಡ್ ಲಕ್ ಟ್ರೀಟ್. ನಾವು ತಿನ್ನೋದೀಗ. ಸಾನು ನನಗೀಗ ರೆಡಿ ಮಾಡ್ಕೊಡೋದಕ್ಕೆ ಬಂದ್ಯಾಳೆ. ತರಕಾರಿ ಎಲ್ಲ ರೆಡಿಯಾಗಿದೆ. ಈಗ ಚಟ್ನಿ ಮಾಡ್ಕೊಳ್ಬೇಕು. ಚಟ್ನಿ ಮುಂಚೆ ಮಯನೀಸ್, ಹೋಮ್ ಮೇಡ್ ಮಯನೀಸ್ ಮಾಡ್ಕೊಳ್ಬೇಕು. ಈಗಲೇನಿಲ್ಲ, ಹಂಗೆ ಕರ್ಡ್, ಚೂರು ಉಪ್ಪು, ಪೆಪ್ಪರ್ ಕೊಡು, ಪೆಪ್ಪರ್ ಪೌಡರ್ ಹಾಕು. ಇನ್ನು ಇದಕ್ಕೆ ಸ್ವಲ್ಪ ಪನ್ನೀರ್ ಕೂಡ ಹಾಕೋಣ ಅಂತ, ಗಟ್ಟಿ ಬರುತ್ತೆ. ನೀರು ಹಾಕಲಿಲ್ಲ ಅಂದರೆ ಅದು ಮಿಕ್ಸಿ ಆಗ್ತಾ ಇರಲಿಲ್ಲ. ಮಿಕ್ಸಿ ಆಗಲಿ ಅಂತ ನೀರು ಹಾಕ್ತಾ ಇದು ತೆಳ್ಳ ಆಗೋಯ್ತು. ಲೆಟ್ ಮಿ ಆ್ಯಡ್ ಸಮ್ ಪನ್ನೀರ್. ಸಾಕು, ತುಂಬ ತೆಳ್ಳಗಾಯ್ತು. ಒಂಚೂರು ಪನ್ನೀರ್ ಟೇಸ್ಟು ಬರ್ತದೆ. ಶುಂಠಿ, ಖಾರಕ್ಕೆ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಆದರೆ ಬೇರೆದು ಹಾಕ್ತಾ ಇದ್ದೀರ. ಸ್ವಲ್ಪ ಮೊಸರು. ನಾನು ಮಾಡಲ ಒಬ್ಬರೇ. ಇಷ್ಟು ತರಕಾರಿ ಹಾಕಿದ್ದೀವಿ, ಚೆನ್ನಾಗಿಲ್ಲ ಇರುತ್ತಾ? ಹೋಗು. ಚೀಸ್ ಈಸ್ ಮಿಸ್ಸಿಂಗ್. ಪನ್ನೀರು ನನಗೆ ಪುದೀನ ಚಟ್ನಿಯಿಂದ ಇಷ್ಟ ಆಗುತ್ತಪ್ಪ, ಖಾರವಾಗಿ. ಸಲಾಡ್ ವೆಜಿಟೇಬಲ್ ಈಸ್ ವೆರಿ ಹೆಲ್ದಿ. ಅದ್ರ ಜೊತೆ ಬ್ರೆಡ್, ಇದು ಮೈದಾದು, ಅದರಿಂದ ನಮ್ಗೆ ಏನೂ ಬೆನಿಫಿಟ್ ಸಿಗೋದಿಲ್ಲ. ಬಟ್ ಫೈಬರ್ ಜೊತೆ ತಿಂತಾ ಇದ್ದೀವಲ್ಲ, ಹಾಗೆ ಹೆಲ್ದಿ ಅಂದ್ಕೊಂಡೆ ತಿನ್ನೋಣ. ಸ್ನೇಹಿತರೆ, ಈಗ ಮತ್ತೆ ಕಿಚನಿಗೆ ಬಂದೆ. ಆಗಲೇ ಸ್ಯಾಂಡ್ವಿಚ್ ಮಾಡಿದ್ವಿ, ತಿಂದ್ವಿ. ಸೊ
ಸ್ವಲ್ಪ ಟಿ ವಿ ನೋಡಿದ್ವಿ. ಸಾನು ಡ್ರಾಯಿಂಗ್ ಮಾಡ್ತಿದ್ದಾಳೆ, ಆಟ ಆಡೋದಕ್ಕೆ ಯಾರೂ ಬಂದಿಲ್ಲ ಅಂದ್ಬಿಟ್ಟು ನಾನು ಎಡಿಟಿಂಗ್ ಮಾಡಿದೆ ಇಷ್ಟೊತ್ತು ಕೂತ್ಕೊಂಡು. ಈಗ ಮತ್ತೆ ಕಿಚನಿಗೆ ಬಂದಿದ್ದೆ ಅಡುಗೆ ಮಾಡೋದಕ್ಕೆ ಅಂಥೇಳಿ. ನಾನು ಅಂದ್ಕೊಂಡಿದ್ದೇನೆ, ರಾಜೇಶ್ ಹೇಳಿದ್ದು ಅಷ್ಟೇ, ತಿಂಡಿ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬಂದ್ಬಿಡ್ತೀವಿ ಅಂತ. ಬಟ್ ಆಗಲೇ ಫೋನ್ ಮಾಡಿ ಹೇಳಿದ್ರು, ಇಲ್ಲ ಫ್ರೆಂಡ್ಸ್ ಬಿಡ್ತಾ ಇಲ್ಲ, ತುಂಬ ವರ್ಷಗಳಾದ್ಮೇಲೆ ಮೀಟ್ ಆಗಿದ್ದೀವಿ, ಇನ್ನೂ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡೋಣ, ಇಲ್ಲೇ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿದ್ರಂತೆ. ಸೊ ಊಟಕ್ಕೂ ಅವರು ಬರ್ತಾ ಇಲ್ಲ. ಜಸ್ಟ್ ಫೋನ್ ಮಾಡಿ ಹೇಳಿದ್ರು, ನಾನು ಊಟಕ್ಕೆ ಬರ್ತಾ ಇಲ್ಲ, ನೀವು ಮಾಡ್ಕೊಡಿ ಅಂತ ಹೇಳಿಬಿಟ್ಟು. ಇದೇ ಸಿಚುವೇಶನಲ್ಲಿ ನಾವಿದ್ದಿದ್ರೆ, ಅಂದರೆ ಹೆಂಗಸರು ಇದ್ದಿದ್ರೆ, ಈ ಥರ ಮಾಡೋದಕ್ಕೆ ಇಷ್ಟೊಂದು ಈಸಿಯಾಗಿ ಆಗ್ತಾ ಇತ್ತಾ? ನೆನ್ನೆ ಫೋನ್ ಮಾಡಿ ಫಿಕ್ಸ್ ಮಾಡಿದ್ದು ನಾಳೆ ಸಿಗೋಣ ಅಂತ ಹೇಳಿಬಿಟ್ಟು. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಅವ್ರು ಸ್ನಾನ ಮಾಡಿ ಅವ್ರ ಕೆಲಸನ ಮುಗಿಸ್ಕೊಂಡು, ಬೇರೆ ಕೆಲಸ ಅಂದರೆ ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು ಹೊರಟ್ರು ಅವರು. ನಮಗೆ ಆ ಥರ ಆಗ್ತಾ ಇತ್ತಾ? ನಾವು ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿಗೆಲ್ಲ ಮಾಡಿಟ್ಟು, ನಾವು ಹೊರಗಡೆ ತಿಂಡಿಗೆ ಹೋಗ್ತಾ ಇದ್ರು ಕೂಡ ಮನೇಲಿ ತಿಂಡಿ ಮಾಡಿಟ್ಬಿಟ್ಟು ಆಮೇಲೆ ಹೊರಡಬೇಕಿತ್ತು. ಆಮೇಲೆ ಬರಬೇಕಾದ್ರೆ ಇಲ್ಲಪ್ಪ ನಾವು ಹೇಳಿ ಬಂದಿದ್ದು ಬರೀ ಬ್ರೇಕ್ಫಾಸ್ಟ್ ಅಂತ ಹೇಳಿಬಿಟ್ಟು ಮಧ್ಯಾಹ್ನ ಊಟಕ್ಕೂ ಇಲ್ಲೇ ಇರೋದು ಅಂದರೆ ಆಗೋದಿಲ್ಲ ಅಂತೆಲ್ಲ ನಾವು ಯೋಚನೆ ಮಾಡಬೇಕು. ಫಸ್ಟ್ ಆಫ್ ಆಲ್ ಒಂದು ದಿನ ಮುಂಚೆ ಯಾರಾದರೂ ನಮಗೆ ಬನ್ನಿ ಅಂದರೆ ಹೋಗೋದಕ್ಕೆ ಆಗೋದಿಲ್ಲ. ಎಷ್ಟು ದಿನದ ಮುಂಚೆ ಪ್ಲ್ಯಾನಿಂಗ್ ಮಾಡಿರಬೇಕು. ಹೋಗೋ ಹಿಂದಿನ ದಿನ ಎಷ್ಟೊಂದೆಲ್ಲ ಕೆಲಸಗಳಿರುತ್ತೆ, ನಾಳೆ ಹೋಗಬೇಕು, ಈ ಕೆಲಸ ಮುಗಿಸ್ಬೇಕು, ಆ ಕೆಲಸ ಮುಗಿಸ್ಬೇಕು ಅಂತ. ಆದರೆ ಗಂಡಸರಿಗೆ ಎಷ್ಟು ಈಸಿಯಾಗಿ ಹೋಗ್ಬೋದಲ್ವಾ? ಬಿಕಾಸ್ ವಿ ಟೇಕ್ ಆಲ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಹೌಸ್. ಮಕ್ಕಳದಾಗಿರ್ಬೋದು, ಮನೆದಾಗಿರ್ಬೋದು, ಮನೆ ನೋಡ್ಕೊಳ್ಳೋದು, ಮಕ್ಕಳದ್ದು ನೋಡ್ಕೊಳ್ಳೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಅವ್ರು ಈಸಿಯಾಗಿ ಯಾರಿಗೂ ಏನು ಪರ್ಮಿಷನ್ ಕೇಳಬೇಕಾಗಿಲ್ಲ. ನಾನು ಈ ಥರ ಹೋಗ್ತಾ ಇದ್ದೀನಿ ಅಂದರೆ ಸಾಕು. ಅದೇ ನಾವು ಹೆಂಗಸರು ಹೋಗ್ಬೇಕಂದ್ರೆ ಈ ಥರ ಹೋಗ್ತಾ ಇದ್ದೀನಿ ರೀ, ಇಷ್ಟೆಲ್ಲ ಮಾಡಿಟ್ಬಿಟ್ಟು ಹೋಗ್ತಾ ಇದ್ದೀನಿ ರೀ, ಹೋಗ್ಬೋದಾ? ಕೆಲವೊಬ್ರು ಸಿಚುವೇಶನಲ್ಲಿ ಹೋಗ್ಬೋದಾ ಅಂತ ಕೆಲವೊಬ್ರು ಕೇಳಬೇಕು. ಕೆಲವೊಂದು ಸಾರಿ ಅನಿಸುತ್ತೆ, ಅಯ್ಯೋ ಅವರೇ ಎಷ್ಟು ಲಕ್ಕಿ ಅಲ್ವಾ, ನಮ್ಗೆ ಈ ಥರ ಆಗೋದೇ ಇಲ್ವಲ್ಲ, ನಾವು ಔಟಿಂಗ್ ಪ್ಲ್ಯಾನ್ ಮಾಡೋದಕ್ಕೆ ಆಗೋದೇ ಇಲ್ವಲ್ಲ ಅಂತ ಹೇಳಿಬಿಟ್ಟು. ನನ್ನ ಸಿಚುವೇಶನಲ್ಲಿ ನಾನು ಲಕ್ಕಿ ಅಂತಲೇ ಹೇಳಬೇಕು. ರಾಜೇಶ್ ನನಗೇನು ಆ ಥರ ರೆಸ್ಟ್ರಿಕ್ಷನ್ ಮಾಡೋದಿಲ್ಲ, ನೀನು ಹೋಗು ಅಂತಲೇ ಹೇಳ್ತಾರೆ, ಓಕೆ ನಾನು ಮ್ಯಾನೇಜ್ ಮಾಡ್ಕೊಳ್ತೀನಿ ಅಂತಲೇ ಹೇಳ್ತಾರೆ. ಬಟ್ ನನ್ನ ಥರನೇ ಸಿಚುವೇಶನ್ ಎಲ್ಲರಿಗೂ ಇರೋದಿಲ್ಲ ಅಲ್ವಾ? ಎಸ್ಪೆಷಲಿ ಯಾರಾದರೂ ಏಜ್ ಆಗಿರೋರು ಮನೇಲಿದ್ದರೆ ಅವ್ರಿಗೆ ಅಂತಲೇ ಸಪ್ರೇಟ್ ಮಾಡಿಡಬೇಕು. ಅವ್ರಿಗೆ ಮಕ್ಳಿಗೆ ಬೇಕಿದ್ರೂ ಮಕ್ಕಳಿಗೆ ಗಂಡನಿಗೆ ಹೊರಗಡೆ ತಿನ್ಕೊಂಡಿರ್ತೀನಿ ಬಿಡು ಅಂದ್ರೂ ಕೂಡ ಏಜ್ ಓಲ್ಡ್ ಪೀಪಲ್ಗೆ ಮನೆ ಫುಡ್ಡೇ ಬೇಕಾಗುತ್ತೆ. ಆ ಥರ ಎಲ್ಲ ಸಿಚುವೇಶನ್ಸ್ ಇರುತ್ತೆ. ಆ ಥರ ಯೋಚನೆ ಮಾಡಿದಾಗ ಗಂಡಸರು ಕೆಲವೊಂದು ಸಾರಿ ಈ ವಿಷಯದಲ್ಲಿ ಲಕ್ಕಿ ಅಂತಲೇ ಹೇಳ್ಬೋದು. ನಿಮ್ಗೇನು ಅನಿಸುತ್ತೆ? ನಿಮ್ಮ ಮನೇಲಿ ಯಾವ ಥರ ಸಿಚುವೇಶನ್ನು, ಯಾವ ಥರ ನೀವು ರಿಲೇಟ್ ಮಾಡ್ಕೊಳ್ತೀರಾ? ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಈಗ ರಾಜೇಶ್ ಇಲ್ವಲ್ಲ, ಹಾಗೆ ಸಾನು ಫೇವ್ರೇಟ್. ರಾಜೇಶ್ಗಿದು ಪಾಸ್ತಾ, ಬ್ರೆಡ್ ಎಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ. ನೀವು ಬ್ರೆಡ್ ತಿನ್ನಂಗಿದ್ರೆ, ಪಾಸ್ತಾ ತಿನ್ನಂಗಿದ್ರೆ ನಾನು ಬರಲ್ಲಪ್ಪ ಹೊರಗಡೆ ಅಂತಾನೆ ಅವ್ರು ಹೇಳೋದು. ಅವ್ರಿಲ್ವಲ್ಲ, ವಿಲ್ ಟೇಕ್ ಸಮ್ ಅಡ್ವಾಂಟೇಜ್. ಇದನ್ನು ಮಾಡ್ತಾಯಿದ್ದೀನಿ. ಇದು ಕೂಡ ಹೆಲ್ತಿನೇ ಸ್ನೇಹಿತರೆ, ಯಾಕಂದರೆ ಇಲ್ಲಿ ನೋಡಿ ಇಲ್ಲಿ ಬರ್ತಿದೆ. ಇದು ವೀಟ್ದು, ಎಸ್ಪೆಷಲಿ ಪಾಸ್ತಾ ವೀಟ್ ಅಂತಲೇ ಬರುತ್ತೆ, ದೂರಂ ವೀಟ್ ಅಂತ ಹೇಳಿಬಿಟ್ಟು ಅದರಲ್ಲಿ ಮಾಡಿರೋ ಅಂಥ ಪಾಸ್ತಾ ಇದು. ಇದರಲ್ಲಿ ಕಲರು, ಫ್ಲೇವರ್ಸು, ಪ್ರಿಸರ್ವೇಟಿವ್ಸು ಏನೂ ಇರೋದಿಲ್ಲ. ಇದ್ರ ಜೊತೆ ಎಷ್ಟೊಂದು ತರಕಾರಿಗಳಾಗ್ತೀನಿ, ನಾನು ಮೊದಲು ಕೂಡ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ. ಇದ್ರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ಲಿರುತ್ತೆ. ಯಾರಾದರೂ ತರಿಸ್ಕೊಳ್ಬೇಕನ್ನೋ ತರಿಸ್ಕೊಳ್ಳಿ. 1 kgಗೆ 130 ರೂಪಾಯಿನೋ ಅಷ್ಟೇ. ನೋಡಿ ಎಷ್ಟೊಂದಿದೆ ಇದೆ. ಇನ್ನು ಸುಮಾರು ಸರಿ ಮಾಡ್ಬೋದು. ನಾನು ಸಾನು ಫ್ರೆಂಡ್ಸ್ಗೆ, ಸ್ಕೂಲ್ಗೆ ಎಲ್ಲನೂ ಮಾಡಿಕೊಟ್ಟಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಆ್ಯಂಡ್ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು. ನೀರು ಕುದಿ ಬಂದ ಮೇಲೇ ಪಾಸ್ತಾ ಸೇರಿಸ್ಬೇಕು. 1 ಬಟ್ಲಷ್ಟು ತೊಗೋತೀನಿ. ಮಿಕ್ಕಿದ್ರೆ ನಮ್ಮ ಹುಡುಗಿ ರಾತ್ರಿನೂ ಎಂಜಾಯ್ ಮಾಡ್ತಾರೆ. ನಾನೀಗ ತರಕಾರಿಗಳನ್ನ ಹೆಚ್ಕೊಂಡು ಬಿಡ್ತೀನಿ. ಇವತ್ತೊಂದು ಹೊಸದಾಗಿ ಸಾಸ್ ಟ್ರೈ ಮಾಡ್ತಾ ಇದ್ದೀನಿ. ಈ ಸಾಸ್ಗೆ ವೆಜಿಟೇಬಲ್ಸ್ನೆಲ್ಲನೂ ಬೇಯಿಸ್ಕೊಳ್ಬೇಕು. ಸೊ ಕ್ಯಾಪ್ಸಿಕಮ್, ಆನಿಯನ್, ಕ್ಯಾರೆಟ್, ಟೊಮ್ಯಾಟೊ, ಇದ್ರ ಜೊತೆ ಬ್ರಾಕ್ಲಿ ಇದ್ರೆ ಹಾಕ್ಕೊಳ್ಬೋದು, ಪಂಪ್ಕಿನ್ ಇದ್ರೆ ಹಾಕ್ಬೋದು, ಸ್ವೀಟ್ ಪೊಟ್ಯಾಟೊ ಇದ್ರೆ ಹಾಕ್ಬೋದು. ಅಂದರೆ ನಮಗೆ ಯಾವ ತರಕಾರಿ ಇದೆಯೋ ಅದನ್ನೆಲ್ಲನೂ ಹಾಕಿ ಬೇಯಿಸ್ಕೊಳ್ಬೋದು. ಸೊ ಫಸ್ಟ್ ಟೈಮ್ ನಾನು ಇವತ್ತು ಟ್ರೈ ಮಾಡ್ತಿರೋದು. ಹೋಪ್ ಇಟ್ ವಿಲ್ ಬಿ ಗುಡ್. ಇದನ್ನ ಈಗ ನೀರು ಹಾಕಿ ನಾನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ತೀನಿ. ಇದ್ರ ಜೊತೆ ಸ್ವಲ್ಪ ಸ್ವೀಟ್ ಕಾರ್ನು ಹಾಕ್ತಾ ಇದ್ದೀನಿ. ಈ ಥರ ಬೆಂದಿದೆ ನೋಡಿ. ಇದರದ್ದು ಬೇಕಿದ್ರೆ ನೀವು ಸಿಪ್ಪೆ ಟೊಮ್ಯಾಟೊದು ತೆಗಿಬೋದು.
ಇದರಲ್ಲಿ ಬೆಳಗ್ಗೆ ಬೇಯಿಸಿದಂಥ ಆಲೂಗೆಡ್ಡೆ ಸ್ವಲ್ಪ ಮಿಕ್ಕಿತ್ತು ಸ್ಯಾಂಡ್ವಿಚ್ಗೆ ಅಂದ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ರುಬ್ಕೊಳ್ಳೋಣ. ಒಗ್ಗರಣೆಗೆ ಇಟ್ಟಿದ್ದೀನಿ. ಸ್ವಲ್ಪ ಆಲಿವ್ ಆಯಿಲ್ ಹಾಕ್ಕೊಳ್ತೀನಿ. ರುಬ್ಕೊಂಡಿರೋ ತರಕಾರಿಗಳು ಇದನ್ನು ಸ್ವಲ್ಪ ಎಣ್ಣೆಯಲ್ಲೇ ಹಾಗೆಯೇ ಸಾಟೆ ಮಾಡೋಣ. ಖಾರಕ್ಕೆ ಚಿಲ್ಲಿ ಪೌಡರ್. ನಾನು ತುಂಬ ಎಣ್ಣೆ ಬೆಣ್ಣೆ ಎಲ್ಲ ಏನು ಹಾಕಿಲ್ಲ, ಹಾಗಾಗಿ ಏನು ಎಣ್ಣೆ ಬಿಟ್ಕೊಳ್ಳೋದಿಲ್ಲ. ಇದಕ್ಕೆ ಪಾಸ್ತಾ ಸೇರಿಸ್ಕೊಳ್ತೀನಿ. ತರಕಾರಿ ಬೇಯಿಸ್ಕೊಂಡಿದ್ದ ನೀರು, ಒಂದು 10 ನಿಮಿಷ ಕುದಿಸೋಣ ಇದನ್ನು. ಸ್ನೇಹಿತರೆ, ಇದನ್ನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ, ಸಪ್ಪೆ ಇದೆ, ಏನೂ ಫ್ಲೇವರ್ ಬರ್ತಾ ಇಲ್ಲ. ಸೊ ಇದು ಮಕ್ಕಳಿಗೆ ಯಾರಿಗೆ ಖಾರ ಇಷ್ಟ ಇರಲ್ಲ ಅಲ್ವಾ ಜಾಸ್ತಿ, ಅವ್ರಿಗೆ ಚೆನ್ನಾಗಿರುತ್ತೆ. ನಮಗೆ ಸ್ವಲ್ಪ ಖಾರ ಆ್ಯಡ್ ಮಾಡ್ಬೇಕು. ನಾನು ಖಾರ ಆ್ಯಡ್ ಮಾಡಿದ ತಕ್ಷಣವೇ ಫ್ಲೇವರ್ ಬ್ಯಾಲೆನ್ಸ್ ಆಗ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ಕೆಚಪ್ ಹಾಕಿದ್ದೀನಿ ನೋಡಿ. ಆ್ಯಂಡ್ ಉಪ್ಪು ಕೂಡ ಹಾಕಬೇಕು. ತರಕಾರಿ ಇಲ್ಲದೆ ಪಾಸ್ತಾ ನಮಗೆ ತಿನ್ನೋದಕ್ಕೆ ಆಗೋದಿಲ್ಲ. ಸೊ ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಪಾಸ್ತಾ ಸ್ವಲ್ಪ ಹೀರ್ಕೊಳ್ಳಿ ಮಸಾಲೆ ಅಂಥೇಳಿ ಒಂದು 10 ನಿಮಿಷ ಸಣ್ಣ ಉರಿ ಮಾಡಿ ಬಿಡ್ತೀನಿ. ಎಸ್, ನುಸ್ತ ಬೋಲ್ನಸ್, ನೋ ಅದರ್ ವರ್ಡ್. ಇದು ಫಸ್ಟ್ ಟೈಮ್ ನಾನು ತರಕಾರಿ ಹಾಕಿ ತರಕಾರಿ ಹಾಕದೆ ಆದರೂ ತರಕಾರಿ ಹಾಕಿ ಮಾಡಿರೋದು. ಸೊ ಹೌ ಡು ಯು ಫೀಲ್? ನಿನಗೆ ಅದೆಲ್ಲ ಬೇಡ ಬಿಡು, ನಿಂಗೆ ಹೇಳೋದಿಲ್ಲ ಸೀಕ್ರೆಟ್. ಟೇಸ್ಟ್ ಹೆಂಗಿದೆ ಹೇಳು? ತರಕಾರಿ ಹಾಕಿದಾಗ ಹೆಂಗಿರುತ್ತೆ, ಇವತ್ತು ಹೆಂಗಿದೆ? ಓಕೆ, ಹಾಂ ಓಕೆ. ತರಕಾರಿ ಹಾಕಿದ್ರೇ ಕ್ರಂಚ್ ಬರೋದು. ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋಬೇಕಿದ್ರೆ. ಸಾಸ್ ಹೇಳು ಹೇಗಿದೆ? ಚೆನ್ನಾಗಿದೆಯಾ? ನೋಡಿ ಸ್ನೇಹಿತರೆ, ನಿಮಗೆ ಗೊತ್ತು ನಾನು ಏನು ಮಾಡಿದ್ದೀನಿ ಅಂತ, ಸಾನೋಗೆ ಗೊತ್ತಿಲ್ಲ. ನಿಮ್ಮ ಮಕ್ಕಳಿಗೆ ಸಪ್ಪೆ ಇಷ್ಟ ಆಗುತ್ತೆ, ತರಕಾರಿ ತಿನ್ನೋದಿಲ್ಲ ಅಂದರೆ ಈ ಥರ ಮಾಡಿಕೊಡಿ. ತರಕಾರಿ ತಿನ್ನೋರಿಗೆ ನಾವು ನಾರ್ಮಲ್ ಆಗಿ ಮಾಡ್ತೀವಲ್ಲ, ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಕ್ರಂಚ್ ಇಲ್ಲ ಅಂತ ನನಗೂ ಅನ್ನಿಸ್ತು, ಅದಕ್ಕೆ ಕ್ರಂಚ್ ಆ್ಯಡ್ ಮಾಡೋದಕ್ಕೆ ಅಂದ್ಬಿಟ್ಟು ಫ್ರೆಂಚ್ ಫ್ರೈಸ್ನ ಮಾಡಿರೋದು. ಇದು ಡೀಪ್ ಫ್ರೈ ಅಲ್ವಲ್ಲ, ಹಾಗಾಗಿ ಹೆಲ್ದಿ. ಏರ್ ಫ್ರೈಯರ್ನ ಲಿಂಕ್ ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ಚೆಕ್ ಮಾಡಿ. ಸ್ನೇಹಿತರೆ, ಟೈಮ್ ಬಂದೀಗ 8:30. ಈಗ ನಾನು ಅಡುಗೆ ಮಾಡಿಲ್ಲ. ರಾಜೇಶ್ ಬಂದಾಗ 6:30 ಜಾನು 5:45. ನೀವು ಕಾಲ್ ಮಾಡಿದಾಗಲೇ 5:45. ಸರಿ, ನಾ ಬಂದರು. ಹೆಂಗಿತ್ತು ದಿನ? ಎಷ್ಟು ಜನ ಮೀಟ್ ಆಗಿದ್ರಿ? 8 ಜನ. 8? ನೆನ್ನೆ ಹೇಳಿದ್ ನೀವು ಒಬ್ಬ ಆಸ್ಟ್ರೇಲಿಯಾದಿಂದ ಇನ್ನ 2 ಜಾಯಿನ್ ಆಗ್ತಾರೆ ಅಂತ. ಪ್ರಾಜೆಕ್ಟ್ ಮೇಟ್ಸ್ ಅನ್ಕೊಂಡ್ರಿ. ಆಮೇಲೆ ಅವನ್ ಫ್ರೆಂಡ್ಸು, ಆಮೇಲೆ ಇನ್ನೊಬ್ಬ ಫ್ರೆಂಡ್ ಬಂದ. 8 ಜನ. ಏನ್ ಮಾತಾಡಿದ್ರಿ ಬೆಳಿಗ್ಗೆಯಿಂದ? ಕೂತ್ಕೊಳ್ಳೋದಕ್ಕೆ ಎಲ್ಲಿ ಕೂತ್ಕೊಂಡಿದ್ರಿ? ಅಷ್ಟು ಹೋಟ್ಲಲ್ಲಿ ಕೂತ್ಕೊಂಡಿದ್ವಿ. ಸಾನುಗೆ ಹೇಳಿದ್ಲ ಮಮ್ಮ ಏನ್ ಮಾಡ್ತಾರಂತೆ ಮಮ್ಮ? ಮಾತಾಡ್ತಾರಂತೆ ಅಂದೆ. ಬರೀ ಮಾತಾಡ್ತಾರ? ಬಾಯ್ಸ್ ಟಾಕ್ಗಳು ಇರ್ತಾವಲ್ಲ ಕಾಲೇಜ್ ಡೇಸ್, ಹಂಗಿದ್ವಿ ಹಿಂಗಿದ್ವಿ, ಹಂಗಿತ್ತು ಹಿಂಗಿತ್ತು ಅಂತ ಕಂಟಿನ್ಯೂ ಆಗುತ್ತೆ. ಈಗ ಒಂದು ಪ್ರಾಜೆಕ್ಟ್ ಇನಿಷಿಯೇಟ್ ಮಾಡಿದ್ದೀವಿ ಆಯ್ತಾ, ನಾನೇ ಮಾಡಿದ್ದು. ನಾವುಗಳೇ ಸೇರೋದಕ್ಕಿಂತ ವಿತ್ ಫ್ಯಾಮಿಲಿ ಸೇರೋಣ ನೆಕ್ಸ್ಟ್ ಟೈಮು. ಬಂದಾಗ ಹೇಳಿ ಒಂದು ರೆಸಾರ್ಟ್ ಕರ್ಕೊಂಡು ಹೋಗ್ಬಿಟ್ರೆ ಮಕ್ಳುಗಳು ಇರ್ತಾರೆ, ಎಲ್ಲ ಸೇಮ್ ಏಜ್ ಅವ್ರು ಇರ್ತಾರೆ. ಸೊ ಮಕ್ಳು ಪಾಡ್ಗೆ ಆಡ್ತಾರೆ. ಲೇಡೀಸ್ ಸ್ಟಾಕ್ ಮಾಡ್ಕೊಂಡಿರ್ತಾರೆ, ನಾವು ನಮ್ಮ ಪಾಡಿಗೆ ಬಾಯ್ ಸ್ಟಾಕ್ ಮಾಡೋಣ ಅಂತ. ನೆನ್ನೆ ಸಾನು ಈ ರಾಜೇಶ್ ಹೇಳಿದ ತಕ್ಷಣ ನೀವೇ ಹೋಗಿ ನಮಗ್ ಕರ್ಕೊಂಡು ಹೋಗ್ಬಿಡಿ ನೀವು ಅಂದ್ಲು. ಅದಕ್ಕೆ ನೆನಪು ಬಂದ್ಬಿಟ್ಟಿದೆ, ಎಲ್ಲ ಪ್ರಪೋಸ್ ಮಾಡಿ ಬಂದಿಯಾರಂತೆ. ಅದಕ್ಕೆ ಸರಿ ಗುಡ್ ಐಡಿಯಾ ಮಾಡೋಣ ಅಂತ ಅವರು ಅಗ್ರಿ ಆಗಿದ್ದಾರೆ. ಸೊ ಆ ಕಾರ್ಯಸಿದ್ಧಿ ಯಾವಾಗ ಆಗುತ್ತೆ ಗೊತ್ತಿಲ್ಲ, ಬಿಡಿ. ಅವ್ರು ನೆಕ್ಸ್ಟ್ ಬಂದಾಗ ನೋಡೋಣ. ಒಟ್ಟಿನಲ್ಲಿ ಅಟ್ಲೀಸ್ಟ್ ಇನಿಷಿಯೇಟ್ ಮಾಡಿದೀವ. ಸರಿ.
ಈಗ ನಮಗೋಸ್ಕರ ರಾಜೇಶ್ ಅವ್ರು ಪಾರ್ಸಲ್ ತಂದ್ಬಿಟ್ಟಿದ್ದಾರೆ. ನಾವು 2 ಟೈಮ್ ಹೊರಗಡೆ ತಿಂದ್ಬಿಟ್ಟಿದ್ವಿ ನಿಮ್ಮನ್ನ ಬಿಟ್ಟು. ಈಗ ನೀವು ತಿನ್ನಿ ಅಂದ್ಬಿಟ್ಟು ನಾನೀಗ ಅಡುಗೆ ಮಾಡೋ ಮೂಡಲ್ಲಿ ಇಲ್ಲ ರೀ ಅಂದಿದ್ದಕ್ಕೆ ಮಾಡಲೇ ಬೇಡ ನಾನೇ ತಂದ್ಕೊಡ್ತೀನಿ ಅಂದ್ಬಿಟ್ಟು ಸಾನು ಫೇವ್ರೇಟ್, ಎರಡೂ ಸಾನು ಫೇವ್ರೇಟೇನೆ, ಎಲ್ಲಾನು ಸಾನು ಫೇವ್ರೇಟೇನೆ. ನಾನು ಬೆಳಿಗ್ಗೆಯಿಂದ ಅನ್ನ ತಿಂದಿಲ್ವಲ್ಲ ಅಂದ್ಬಿಟ್ಟು ಅನ್ನ ತರಿಸ್ದೆ. ಅದು ಏನು ಬಿರಿಯಾನಿ ಬೇಡ ನನಗೆ, ಫ್ರೈಡ್ ರೈಸ್ ಅಂದ್ಬಿಟ್ಟು ಫ್ರೈಡ್ ರೈಸ್ ತರಿಸಿದ್ದೀನಿ. ಸಾನಿಗೆ ನೂಡಲ್ಸ್, ಇನ್ನ ಏನು ಗೋಬಿ ಮಂಚೂರಿ ಅದ್ರ ಜೊತೆ ನೆಂಚ್ಕೊಳ್ಳೋದಕ್ಕೆ ಅಷ್ಟೇ. ಸೊ ಸ್ವೀಟ್ ಹಸ್ಬೆಂಡ್ ಅಲ್ಲ, ಬಟರ್ ಮಾಡ್ತಿರೋದು. ನಮ್ಮನ್ನ ಸ್ಪೇರ್ ಮಾಡಿದ್ರಲ್ಲ ಒಳ್ಳೆ ಪುಣ್ಯದಕ್ಕೆ ಬಟರ್ ಮಾಡ್ತಾ ಇದ್ವಿ ನಾವು. ಸೋ ಸ್ವೀಟ್ ವೈಫ್ ಎಲ್ಲ ಕಳ್ಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನೆವರ್ ಮೈಂಡ್. ಈಗ ಸ್ನೇಹಿತರೆ ಊಟ ಮಾಡೋಣ. ಊಟ ಮಾಡಿ ಈ ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಾನು ಪಾಪ ಬೆಳಿಗ್ಗೆಯಿಂದ ಬೇಜಾರಾಗ್ತಿದ್ಲು ರೀ, ಯಾರು ಬಂದಿರ್ಲಿಲ್ಲ ಆಟ ಆಡೋದಕ್ಕೆ. ಅವಳು ಊಟ ಮಾಡೋ ಟೈಮಿಗೆ ಬಂದ್ರು. ಯಾವಾಗ ಬರ್ತೀಯಾ ಎಷ್ಟೊತ್ತು ಎಲ್ಲರೂ ಲೇಟ್. ಪಾಪ ಎಲ್ಲ ರೆಡಿ ಆಗಿರ್ತಾಳೆ. ಎಲ್ಲ ಮೋಸ್ಟ್ 3 ಗಂಟೆ 4 ಗಂಟೆ ಮೇಲಾಗುತ್ತೆ. ಮಮ್ಮ ಅವ್ರು ಮಾತ್ರ ಅರ್ಧ ಗಂಟೆ ತಿಂತಾರೆ, ನನ್ಗೆ ಒಂದ್ 10-15 ನಿಮಿಷನೂ ಬಿಡಲ್ಲ ಇವರು. ನೀನು ಮೋಸ್ಟ್ ಆರ್ಟೆಂಟ್ ಪುಟ ಅದಕ್ಕೆ. ಸೊ ಸಂಜೆ ಬಂದ್ರಲ್ಲ ಅನ್ಬಿಟ್ಟು ಈಗಲೂ ಆಟಾಡ್ತಾ ಇದ್ದಾಳೆ. 8:30 ಆಗ್ತಾ ಇದೆ. ಸರಿ ಆಟಾಡು, ನಾಳೆ ಹೇಗಿದ್ರು ರಜಾ ಅಲ್ವಾ, ಲೇಟಾಗೇ ಮಲ್ಗದವಳು. 10 ಗಂಟೆಗೆ ಟಿವಿ ನೋಡ್ಬೇಕು ಅವಳದು ಪ್ರೋಗ್ರಾಮ್ ಲೀಸ್ಟ್. ಓಕೆ ಹೇಳಿದ್ನಲ್ಲ ಜಾನು, ಪಾಸ್ತಾ ಟ್ರೈ ಮಾಡಿ, ಫುಲ್ಲಿ ಹೆಲ್ದಿ, ಏನೂ ಹಾಕಿಲ್ಲ. ಓಕೆ ಸ್ನೇಹಿತರೆ, ಗುಡ್ ನೈಟ್, ಬಾಯ್ ಆ್ಯಂಡ್ ಪ್ಲೀಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.